ಯಾವುದು ಅಂದರೆ ಏನಾಯಿತು ಅಂತ ಹೇಳಿದ್ರೆ ಒನ್ ಟೈಮಲ್ಲಿ ಜೆ ಪಿ ಅವ್ರ ಹತ್ರ ನಾನು ಸಜೆಸ್ಟ್ ಮಾಡಿದೆ, ಜೆ ಪಿ ಒಂದು ಡೈರೆಕ್ಷನ್ ಮಾಡಿ ಅಂತ. ಅವ್ರಿಗೊಂದು ಒಂದು ಬುಕ್ಕು ಹೇಳಿದೆ, ಇದನ್ನ ತುಂಬ ಚೆನ್ನಾಗಿ ಸಿನಿಮಾ ಆಗುತ್ತೆ ಅಂತ. ಬಟ್ ಅದೇ ಟೈಮ್ಗೆ ರಿಷಬ್ ಶೆಟ್ಟಿ ಅವರು ಅದನ್ನು ಸ್ವಲ್ಪ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಇವ್ರು ಆಲ್ರೆಡಿ ಒಂದು 2 ತಿಂಗಳು ಕೆಲಸ ಮಾಡಿದರು. ನನಗೂ ಬೇಜಾರಾಯಿತು, ಅವ್ರಿಗೆ ತುಂಬ ಬೇಜಾರಾಯಿತು. ನಾನು ಅವತ್ತು ರಾತ್ರಿನೇ ಫೋನ್ ಮಾಡಿ ಜೆ ಪಿ ಅದು ಡ್ರಾಪ್ ಮಾಡಿ, ನಿಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ ಥರದ ಪಾತ್ರಗಳನ್ನೆಲ್ಲ ಮಾಡಿದ್ದೀರಾ ತೋರಿಸಿ ಅಂತ ಹೇಳಿದೆ, ಅಲ್ಲ ಮಾತಾಡೋಣ ಅಂತ. ಅವ್ರು ನೋಡಿದಂಥ ಪಾತ್ರಗಳನ್ನ ಹೇಳಿದ್ರು, ನಾನು ನೋಡಿದಂಥ ಪಾತ್ರಗಳನ್ನೆಲ್ಲ ಹೇಳಿದೆ. ಆಗ ಅವರು ಹೇಳಿದ್ರು ಇದನ್ನು ನಾನು ಡೆವಲಪ್ ಮಾಡ್ತೀನಿ ಅಂತ. ಸೊ ಆಮೇಲೆ ಅವ್ರು ಕೂತು ಅವ್ರು ಡೆವಲಪ್ ಮಾಡಿದ್ರು. ಸೊ ಹಾಗೆ ಸಿನಿಮಾ ಆಯಿತು. ಅಂದರೆ ಎಲ್ಲ ಸಿನಿಮಾಗಳು ಕೂಡ ಹಾಗೆ ಸರ್. ಐ ಥಿಂಕ್ ಬದುಕಿಂದ ಏನಾದರೂ ಒಂದು ಬರದೆ ಅದು ಬ್ಯೂಟಿಫುಲ್ ಆಗಿ ಕಾಣಿಸಲ್ಲ ಅಂತ ನನಗನ್ಸುತ್ತೆ. ಎಸ್ ಸರ್, ದಿಸ್ ಇಸ್ ಜೆ ಪಿ ತುಮಿನಾಡು. ಇವರು ಜೆ ಪಿ ತುಮಿನಾಡ್ ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಪಾತ್ರನೂ ಮಾಡಿದ್ದಾರೆ. ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಾವು ಮಾಡಲ್ಲ ಅಂದಿದ್ರು. ಹೇಳಿದ್ರೆ ನೀವೇ ಮಾಡಬೇಕು, ಆ ರೋಲ್ ನೀವೇ ಮಾಡಬೇಕು ಅಂತ. ಯಾಕಂದರೆ ನಮ್ಮನ್ನು ನಾವು ಯಾರೂ ಪ್ರಮೋಟ್ ಮಾಡ್ಕೊಳ್ಳಲ್ಲ. ಸೊ ಒಬ್ಬ ನಿರ್ದೇಶಕ ಆ್ಯಕ್ಟರ್ ಆಗಿ ಪ್ರಮೋಟ್ ಆದಾಗ ಅವನ ಕೃತಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇದಾಗುತ್ತೆ. ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ನೋಡಿದಂಥ ಒಳ್ಳೆ ಆ್ಯಕ್ಟರ್ಗಳಲ್ಲಿ ಇವರೊಬ್ಬರು. ಸೊ ಮಾತು ಸ್ವಲ್ಪ ಕಮ್ಮಿ, ಈ ಥರ ಲೈಟಲ್ಲಿ ಇಟ್ಕೊಂಡ್ಬಿಟ್ಟು ಮೈಕೆಲ್ಲ ಇಟ್ಟರೆ ಸ್ವಲ್ಪ ಭಯ ಬೀಳ್ತಾರೆ. ಹಾಗಾಗಿದಲ್ಲ ಬಂದ್ರೆ ಹತ್ರ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಬಗ್ಗೆ ಹೇಳೋದಾ? ಹಾಂ, ಮೆಸೇಜಾ? ಅಲ್ಲಲ್ಲ, ಅಂದರೆ ಏನಿಲ್ಲ ಸರ್, ಮೆಸೇಜ್ ಅನ್ನೋದಕ್ಕಿಂತ ಮೌಢ್ಯತೆ ಅನ್ನೋದಕ್ಕಿಂತ ಏನು ಹೇಳೋದು ಸರ್, ನಮ್ಮಲ್ಲಿ ಎಲ್ಲ ಒಂದು ಮೌಢ್ಯತೆ ಇದೆ. ಆದರೆ ಅದರ ಜೊತೆಗೆ ಒಂದು ಮಾನವೀಯತೆ ಇದ್ದರೆ ಮೌಢ್ಯತೆಯಲ್ಲೂ ಕೂಡ ಮಾನವೀಯ ಗುಣಗಳನ್ನು ಕಾಡ್ಬೋದು. ಐ ಥಿಂಕ್ ಒಬ್ಬ ಮನುಷ್ಯ ಯಾವಾಗ ಅವನ ತಪ್ಪುಗಳನ್ನು ಹುಡುಕ್ತಾನೆ, ಅದನ್ನು ಮಿರರ್ ಥರ ಯಾವಾಗ ಕಾಣಿಸುತ್ತೆ, ಆಗ ಅವನು ಬದಲಾಗ್ತಾನೆ. ನಮಗೂ ಯಾವ ಥರ ಕಾಣಿಸಿದ್ರೆ ಒಳ್ಳೇದು ಅಂತ ಅದ್ರ ಸಂದೇಶ ಅಷ್ಟೇ. ಯಾರು? ನನ್ನ ಫೋನಲ್ಲಿದೆ, ನನ್ನ ಐಫೋನ್ ಕೊಡು. ನೀನು ಐಫೋನ್ ಕೊಡಲ್ಲ. ಸೊ ಗುರೂಜಿ ಸ್ವಾಮೀಜಿ ನಂಬ್ತೀರಾ ಅಂತ ಕೇಳಿದ್ರು. ಸೊ ನನ್ನ ದೀಪ್ ಸೊ ನೀಮ್ ಕರೋಲಿ ಬಾಬಾ ಅಂತ ತುಂಬ ಹಳಬ್ರು. ಸೊ ನಂಬ್ತೀನಿ. ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಬೇರೆ ಯಾರನ್ನು ಪರಿಚಯ ಮಾಡಬೇಕು ನೋಡಿ, ಶನಿಲ್ ಗೌತಮ್, ಇವ್ರ ಹತ್ರ ಏನಾದ್ರು ಪ್ರಶ್ನೆ ನೀವು ಕೇಳಕ್ಕಿದ್ರೆ ಕೇಳ್ಬೋದು.